ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಎಲ್ಲರಿಗೂ ಈಗ ಹೃದಯಾಘಾತ. ಇದಕ್ಕೆ ಶಾಶ್ವತವಾದ ಪರಿಹಾರ ನಿಮ್ಮ ಮನೆಯಲ್ಲೇ ಇದೆ, ಮನೆ ಔಷಧ. ಹಾಗಾದರೆ ಇಷ್ಟು ದಿವಸ ಮಾಡಿದ್ದು, ಎದೆಗೆ ಸ್ಟಂಟ್ ಹಾಕಿದ್ದು, ಬೈಪಾಸ್ ಸರ್ಜರಿ ಮಾಡಿದ್ದು, ಇಷ್ಟು ಸುಲಭದ ಮದ್ದು ಉಂಟಾ? ಹೌದು, ಉಂಟು. ಒಂದನೇದು ಪಥ್ಯ ಮಾಡಿ, ಹೊರಗಿಂದ ತಿನ್ನುವಂಥ ಆಹಾರ ಇದೆಯಲ್ವಾ, ಮಾಂಸ ತಿಂಗಳಿಗೊಂದು ತಿಂದರೆ ತೊಂದರೆ ಇಲ್ಲ, ಕೋಳಿ ಮಾಂಸ ಎಲ್ಲ ತಿಂಗಳಿಗೊಂದು ತಿಂದರೆ ತೊಂದರೆ ಇಲ್ಲ. ಮತ್ತು ಆದಷ್ಟು ಸಸ್ಯಾಹಾರವನ್ನು ತಿನ್ನುವಂಥ ಪ್ರಯತ್ನ ಮಾಡಿ. ಸಕ್ಕರೆಯನ್ನು ಮುಟ್ಟಲೇಬೇಡಿ, ಸಾಧ್ಯವಾದರೆ ನಾಟಿ ಬೆಲ್ಲವನ್ನು ಉಪಯೋಗಿಸಿ. ಹಾಗಾದರೆ ನಾನು ಹೇಳುವಂಥ ಮಾತು ಏನಿದೆ ಅದು ಸತ್ಯ ಇದೆ. ನಾನು ಮನೆಯಲ್ಲಿ ಕೂತು ಹಿಮಾಲಯದ ದರ್ಶನ ಮಾಡಿದ್ದು, ಹಿಮಾಲಯದಲ್ಲಿ ಕೂತು ಹೆಂಡತಿ ಮಕ್ಕಳ ದರ್ಶನ ಮಾಡಿದಲ್ಲ, ಆದ ಕಾರಣ ಮಾತು ಸತ್ಯ ಇದೆ. ನನ್ನ ಮಾತನ್ನು ಅನುಷ್ಠಾನಕ್ಕೆ ಕೂಡ ತನ್ನಿ, ತೊಂದರೆ ಇಲ್ಲ. ನನ್ನ ನಡೆದಾಡುವ ದೇವರುಗಳಿಗೆ ನಮಸ್ಕಾರ. ನನ್ನ ಫೋನ್ ನಂಬರ್ ಒಂದು ಬರ್ತಿಕೊಳ್ಳಿ, 9880254627. 1 kg ನೀರುಳ್ಳಿ, 1 kg ಬೆಳ್ಳುಳ್ಳಿ ತಂದು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ 5 ದಿವಸ ಒಣಗಿಸಿ. ಆದರೆ 3 ಎಸರು ಬೆಳ್ಳುಳ್ಳಿಯನ್ನು ಸಿಪ್ಪೆ ಸುರಿದು ಅದಕ್ಕೆ ಜೇನುತುಪ್ಪ ಮತ್ತು ನಿಮ್ಮ ಮನೆಯಲ್ಲಿರುವಂಥ ಶುಂಠಿ ರಸದಿಂದ ಬೆಳಗ್ಗಿನ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ತಿನ್ನಬೇಕು ಅದನ್ನು. ಮತ್ತು 1 ಲೋಟ ನೀರು. ಪ್ರತಿ ದಿವಸ ಊಟಕ್ಕೆ 1 ಗಡ್ಡೆ ನೀರುಳ್ಳಿಯನ್ನು ಉಪಯೋಗಿಸಿ. ನೀರುಳ್ಳಿಯಿಂದ ಬ್ಲಡ್ ಸರ್ಕ್ಯುಲೇಷನ್ ಕ್ಲೀನ್ ಆಗ್ತದೆ, ಹೃದಯದಲ್ಲಿರುವಂಥ ಬ್ಲಾಕೇಜ್ ರಿಲೀಸ್ ಆಗ್ತದೆ, ಬ್ಯಾಡ್ ಕೊಲೆಸ್ಟ್ರಾಲ್ ರಿಲೀಸ್ ಆಗ್ತದೆ. ಬೆಳ್ಳುಳ್ಳಿಯಲ್ಲೂ ಕೂಡ ಬ್ಯಾಡ್ ಕೊಲೆಸ್ಟ್ರಾಲ್ ರಿಲೀಸ್ ಆಗ್ತದೆ. ಜೇನುತುಪ್ಪ ಮೂಲೆಗೆ ಯಾವುದೆಲ್ಲ ಸಮಸ್ಯೆ ಉಂಟು ಅದನ್ನು ರಿಲೀಸ್ ಮಾಡ್ತದೆ. ಡೌಟ್ ಅಂತೂ ಬೇಡ. ಮತ್ತು ಸಾಧ್ಯ ಆದರೆ ನೀವು ತಗೊಳ್ಳುವಂಥ ಶುಂಠಿ ಉಂಟಲ್ಲ, ಅದು ಜೀರ್ಣಕ್ರಿಯೆಯನ್ನು ಇಂಪ್ರೂವ್ಮೆಂಟ್ ಮಾಡ್ತದೆ. ಮತ್ತು ಏನಾದರೂ ವಾಯುಬಾಧೆಯಿಂದ ಕೆಲವು ಸಲ ನಿಮಗೆ ಹೃದಯದಲ್ಲಿ ನೋವು ಬರುವಂಥ ಸಾಧ್ಯತೆ ಇದೆ. ಭಯಪಡುವಂಥ ಅಗತ್ಯವೇ ಇಲ್ಲ. ಹೃದಯಾಘಾತ ಇನ್ನು ಯಾರಿಗೂ ಆಗುವುದಿಲ್ಲ. ಯಾಕೆಂತ ಹೇಳಿದರೆ ಹೃದಯಾಘಾತಕ್ಕೆ ಮೂಲ ಕಾರಣ ನಿಮ್ಮ ತಪ್ಪು, ದಿನಚರಿ ಸರಿ ಇಲ್ಲ. ಸಾಯಂಕಾಲ 7 ಗಂಟೆಯ ಒಳಗಡೆ ಆಹಾರ ತಿನ್ನುವಂಥ ಒಂದು ಪ್ರಯತ್ನವನ್ನು ಮಾಡಿ. ನೀವು ಹೃದಯಾಘಾತ ಅಂತ ಟಮ್ ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂತ ಹೇಳಿದರೆ ಹೃದಯ ಶ್ರೀಮನ್ನಾರಾಯಣ ವಾಸ ಮಾಡುವಂಥ ಒಂದು ಕ್ಷೇತ್ರ. ನಾರಾಯಣ ಹೃದಯಾಲಯ ಅಂತ ಹೇಳ್ತೀವಿ ನಾವು ಹೃದಯವನ್ನು. ಆದ ಕಾರಣ ಯಾರಿಗೂ ಹೃದಯಾಘಾತ ಆಗುವುದೇ ಇಲ್ಲ. 100% ಗ್ಯಾರಂಟಿ ಕೊಡ್ತೀನಿ. ಮನೆ ಮದ್ದನ್ನು ಪ್ರಯೋಗ ಮಾಡಿ ನೋಡಿ, ನಿಮಗೆ ಎಷ್ಟು ಲಾಭ ಉಂಟಂತ. ಇದುವರೆಗೆ ಮಾಡಿದ್ದು ನೀವು ಸರಿಯೋ ತಪ್ಪ ಅಂತ ಪರಮಾತ್ಮನಿಗೆ ಗೊತ್ತು, ನನಗೆ ಗೊತ್ತಿಲ್ಲ. ಇನ್ನು ಮುಂದೆ ಹೃದಯಾಘಾತ ಆಗುವುದಿಲ್ಲ, ಯಾರಿಗೂ ಆಗುವುದಿಲ್ಲ ಅಂತೇಳಿ ನಾನು ನಂಬುವಂಥ ಶಕ್ತಿಯನ್ನು ಮುಂದಿಟ್ಟು ನಿಮಗೆ ನಾನು ಹೇಳಿಕೊಡ್ತಿದ್ದೇನೆ. ಜೈ ಶ್ರೀರಾಮ್.